ನಾಡಿನ JDS ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, 1989 ನಿಷ್ಠಾವಂತ ಕಾರ್ಯಕರ್ತ ನಮ್ಮ ತಂದೆ. ಎಲ್ರಿಗೂ ಗೊತ್ತಾಯ್ತೋ ಇಲ್ವೋ, ಈಗ ಹಿರಿಯರು ಗೊತ್ತಿರ್ತದೆ ಇಲ್ಲಿ ನಮ್ಮ ಸ್ವಾಮಿಯವರಿಗೆಲ್ಲನೂ. ಅವತ್ತು ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ, ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲ ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು ಏನು ಇವತ್ತು ನೀವು ಚಪ್ಪಲಿ ಬೂಟುಗಳೆಲ್ಲ ಎಸಿತೀರಾ ಯಾರೋ ಒಂದು ಮನೆಗೋಸ್ಕರ, ದಯವಿಟ್ಟು ಕೇಳಿ. ನಾನು JDS ಕಾರ್ಯಕರ್ತ ಮಗನೇ, ನೊಂದ ಜೀವ. ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾತಾಡಬಾರ್ದು, ಇದುವರೆಗೂ ನಾವು ಮಾತಾಡಿಲ್ಲ, ರಾಜಕಾರಣಕ್ಕೆ ನಮ್ಮ ಫ್ಯಾಮಿಲಿನ ತೊಗೊಂಬಂದಿಲ್ಲ, ಇವತ್ತು ತೊಗೊಂಬರ್ತಾ ಇದ್ದೀವಿ. ಯಾಕಂದರೆ ರೌಡಿಸಮ್ ಆ ರೀತಿ ಮಾಡ್ತಾ ಇದ್ದೀರ ತಾವು, ಮಾಡಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ನಿನ್ನೆ ಒಂದಷ್ಟು ಜನ ಅಷ್ಟು ಚಪ್ಪಲಿ ಬೂಟುಗಳೆಲ್ಲ ತೊಗೊಂಬಂದು ಕೊಟ್ಟು ಹೋಗಿದ್ದೀರಾ, ಇರಲಿ, ಅವೆಲ್ಲ ನಾವು ನೋಡಿರೋದೆ. ರಾಜಕಾರಣದಲ್ಲಿ ಅವೆಲ್ಲ ಇವತ್ತಿರ್ತದೆ, ನಾಳೆ ಯಾರಿಗೂ ಶಾಶ್ವತ ಅಲ್ಲ. 89ರಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅವತ್ತು ನೈಟೆಲ್ಲೂ ಅವತ್ತು ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು ಗೊತ್ತಿರಲಿ, ತೋರಣ ಕಟ್ಟೋದು, ಕೆಳಗಿನ ತೋಟದ ಕೇಶವ ರೆಡ್ಡಿ ಅವರು JDS ಕಾರ್ಯಕರ್ತರು, ಅವರಿಬ್ಬರು ರಾತ್ರಿ ಎಲ್ಲ ಕಟ್ಸಿರ್ತಾರೆ. ನಗರ ವ್ಯಾಪ್ತಿ ಲೀಡರ್ಗಳಿವರು. ಬೆಳಿಗ್ಗೆ ತೋರಣ ಬಿಚ್ಚೋಗಿರ್ತದೆ. ನಮ್ಮ ತಂದೆ ಅಲ್ಲಿ ಕೆಲಸದವ್ರು ಕಟ್ತಾ ಇದ್ದರೆ ಕಟ್ಟಿ ಸರಿಯಾಗಿ ಅಂತ ಎಳೆದಿರ್ತಾರೆ ಪೈಪ್ಗೆ. 11 kVಗೆ ಟಚ್ ಆಗಿ ನಮ್ಮ ತಂದೆ ಅಲ್ಲೇ ಡೆತ್ ಆಗೋಗ್ತಾರೆ. ಡೆತ್ ಆದರೆ ಹೆಣದ ಮುಂದೆನೇ ದೇವೇಗೌಡ ಹೋಗ್ತಾರೆ, ಹೆಣದ ಹತ್ರ ಬರೋಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಚಪ್ಪಲಿ ಹಾಕ್ತೀರ ಒಂದು ಮನೆಗೋಸ್ಕರ. ಅವತ್ತು ನಮ್ಮ ತಂದೆದು ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇರ್ತದೆ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿರೋ ಮನೆಗೆ ಬರ್ತೀರ ನೀವು. ಇನ್ನೂ ಮಾಡಿ ನಮ್ಮ ಮನೆಗೋಸ್ಕರ ಇನ್ನೂ ಹಾಕಿ ನಾಡಿನ ಜನತೆ ಮೇಲೆ, ತಪ್ಪು ಮಾಡಿದವ್ರ ಮೇಲೆ ಎತ್ಕೊಂಡು ಹೋಗಿ ಕೊಡಿ ನೀವು, ನಿಮ್ಗೆ ಒಳ್ಳೇದಾಗಲಿ. ಅವತ್ತು ನೀವು ಯಾಕೆ ಬರಲಿಲ್ಲ ನಮ್ಮ ಮನೆ ಹತ್ರ? ಪ್ರಾಣ ಕಳ್ಕೊಂಡಿರ್ತೀವಿ ನಮ್ಮ ತಂದೆ, ನಾವು ಅನಾಥರಾಗಿರ್ತೀವಿ. 6 ವರ್ಷ, ನಾನು 9th ಸ್ಟ್ಯಾಂಡರ್ಡ್ ಹುಡುಗ, ನಮ್ಮಣ್ಣ ಫಸ್ಟ್ ಇಯರ್ ಡಿಗ್ರಿ, 6 ಜನ ಮಕ್ಕಳು. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾವು ನಿಷ್ಠಾವಂತ ಕಾರ್ಯಕರ್ತರು ನಿಮಗೆ. ಅವತ್ತು ತಾವು ಯಾಕೆ ಸ್ವಾಮಿ ಬರಲಿಲ್ಲ? ಅವತ್ತು ನಾವು JDS ಕಾರ್ಯಕರ್ತರೇ ತಾನೆ ನಿಮಗೆ, ಅವತ್ತು ಯಾಕೆ ಬರಲಿಲ್ಲ? ಇದುವರೆಗೂ ನಮ್ಮ ಫ್ಯಾಮಿಲಿ JDSಗೆ ಓಟ್ ಹಾಕಲ್ಲ, ಇದೇ ಕಾರಣಕ್ಕೆ ಹಾಕಲ್ಲ. ನಾವು ನಮ್ಮಣ್ಣನ ಕೆಲಸ ಕೊಡಿಸ್ತೀವಿ ಅಂದರೆ ಹೋದ್ರೆ ಹೋಗಲಿ, ಯಾರಾದರೂ ಒಬ್ಬ ಲೀಡರ್ ಬರಲಿಲ್ಲ. ಏನು ಸಂಸ್ಕಾರ? ನಿಮ್ಮ ಮನೆಗೆ ಮಾತ್ರ ನೀವು ಸೀಮಿತ. ನಿಮ್ಮ ಮನೆಯಲ್ಲಿ ಇವಾಗ ಅಧಿಕಾರ ಐತೆ. ಬಚ್ಚೇಗೌಡರನ್ನ ಬೈದ್ರಿ, ಚಿಕ್ಕಬಳ್ಳಾಪುರದ ಕಾರ್ಯಕರ್ತರು ಬೇರೆಯವರು ಬೇಡ. ಚಿಕ್ಕಬಳ್ಳಾಪುರದಲ್ಲಿ ನಾವು ನಾಶನವಾಗಿ ಹೋಗ್ಲಿ JDS ಅಂತ ಮನಸ್ಫೂರ್ತಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ. ಇವತ್ತೇನಾಗೈತೆ JDS? ಚಿಕ್ಕಬಳ್ಳಾಪುರದಲ್ಲಿ ಏನಾಗೈತೆ JDS? ನೊಂದ ಜೀವಗಳು ನಾವು JDS ಕಾರ್ಯಕರ್ತರು. ಏನಾಗೈತೆ ಇವತ್ತು JDS? ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನದ ಶಾಪ ತಟ್ಟದೆ ಪ್ರತಿಯೊಬ್ಬರಿಗೂ. ಅದೊಂದು ಅರ್ಥ ಮಾಡಿಕೊಂಡು ರಾಜಕಾರಣ ಮಾಡಿ, ಯಾರಿಗನ್ನ ಆಗಲಿ ಮಾಡಿ, ತಪ್ಪಿಲ್ಲ. ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಸರ್ವಿಸ್ ಮಾಡಿ, ನೀವು ಮಾಡಿ, ನಾವು ಮಾಡ್ತೀವಿ. ಬೇಕು ಬಂದಾಗ ಹಗ್ ಮಾಡ್ಕೊಳ್ಳೋದು, ಆಮೇಲೆ ಹೋಗೋದು, ಇನ್ನೊಂದು ಹೇಳೋದು. ನಮಗೂ ಗೊತ್ತು ಸ್ವಾಮಿ ರಾಜಕಾರಣ ಮಾಡೋದು. ಈ ರೀತಿ ಮಾತ್ರ ರಾಜಕಾರಣ ಮಾತ್ರ ದಯವಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಡಿ. ಒಳಗಡೆ ಇರಬೇಕಾದ್ರೆ 2 ಗಂಟೆ ಸಾವಧಾನವಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಶಾಸಕರು. ಒಂದೇ ಒಂದು ಪಿನ್ ಡ್ರಾಪ್ ಆತ ಏನಾದರೂ ಒಂದು ಮಾತಾಡಿದರೆ ಇಡೀ ಮೀಡಿಯಾ ಅವ್ರಿಗೆ ಗೊತ್ತು ಸತ್ಯವಾಗಿ. ಆವತ್ತು ಯಾರ್ಯಾರು ಏನೇನು ಪದ ಅಂದರು, ಅಧ್ಯಕ್ಷರಂದರು, ಇದೇನಿದು ಏನಣ್ಣ ಅಂದಿದ್ದದು ಶಬ್ದ, ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ಕೆಂಪೇಗೌಡ ಜಯಂತಿ ಅಂದರು. ಎಲ್ಲ ಜಯಂತಿಗಳು ಒಂದೇ, ಆದರೆ ಅಂಬೇಡ್ಕರ್ ಜಯಂತಿ ಕೀಳ್ಮಟ್ಟನಾ? ನಿಮ್ಮ ಶಬ್ದ ಧ್ವನಿಯಲ್ಲಿ ಪ್ರಪಂಚದಲ್ಲಿ ಇವತ್ತು ಏನಾದರೂ ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಅಂಬೇಡ್ಕರ್ ಅವರು. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಸುಧಾಕರ್ ಅವರೇ, ಸಂದೀಪ್ ಅವರೇ, ನಿಮ್ಮ ರಾಜಕಾರಣ ನೀವೇನಾದರೂ ಮಾಡ್ಕೊಳ್ಳಿ. ಏನು ನಿಮಗೆ ಅವಮಾನ ಅಲ್ಲ ಆಯಿತು ಅಂದ್ಬಿಟ್ಟು ಇಲ್ಲಿ ಮಾಡಿಸಿದ್ರಾ? ಯಲಹಂಕದಲ್ಲಿ ನಿಮ್ಗೆ ಅವಮಾನ ಆಯಿತು, ಎಲ್ರಿಗೂ ಗೊತ್ತಿರೋದೇ ಅದು. ಚಿಕ್ಕಬಳ್ಳಾಪುರದಲ್ಲಿ ನೀವು ಮಾಡ್ತಿದ್ದೀರಾ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಆಮೇಲೆ ಬಂದು ಇಲ್ಲಿ FIR ಆಗಬೇಕು ಅಂತ ಹೋಗ್ತೀರಾ. ಫಸ್ಟು ಯಾರ ಮೇಲೆ? ನಿಮ್ಮ ಮೇಲೆ, ಇಬ್ಬರ ಮೇಲೆ FIR ಆಗಬೇಕು ಕಾನೂನು ರೀತಿಯಲ್ಲೇ. ಅದು ನಡೀತಾ ಐತೆ, ಖಂಡಿತ ಹಾಗೇ ಆಗ್ತದೆ, ಅದಂತೂ ಸತ್ಯ. ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಹಾಗೇ ಆಗ್ತದೆ.
ಥ್ಯಾಂಕ್ ಯು ಒಂದಣ್ಣ ಕೇಳಬೇಕು. ಸಂದೀಪ್ ರೆಡ್ಡಿಯನ್ನ ಹಗ್ ಮಾಡ್ಕೊತಾರೆ. ಸಂದೀಪ್ ರೆಡ್ಡಿನ ಹಗ್ ಮಾಡ್ಕೊಂಡು ಆದ್ಮೇಲೆ ಕೆಲವರು ಸಂದೀಪ್ ರೆಡ್ಡಿನ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತಾರೆ. ಇದು ಸತ್ಯ, ನಾನು ಹೇಳ್ತಾ ಇರೋದು. ಆಮೇಲೆ ಬಂದು ಬಲಮುರಿ ಸರ್ಕಾರದಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಸಂದೀಪ್ ರೆಡ್ಡಿ ಶಾಸಕರು ಡ್ಯಾನ್ಸ್ ಮಾಡ್ತಾರೆ. ಎಲ್ವಳ್ಳಿ ರಮೇಶಣ್ಣ ಎಲ್ಲ ಹಿರಿಯರೆಲ್ಲ ಸೇರಿ ಸಂಭ್ರಮ ಆಚರಣೆ ಮಾಡ್ತಾರೆ. ನಾಡ ಹಬ್ಬವನ್ನ, ಕೆಂಪೇಗೌಡರ ಹಬ್ಬವನ್ನ. ಅಲ್ಲಿಂದ ಆದ್ಮೇಲೆ ಒಬ್ಬ 50,000 ರೂಪಾಯಿ, ಕೆಲವರು 50,000, 1 ಲಕ್ಷ ಬೆಂಗಳೂರು ಕಾರ್ಯಕರ್ತರು, ಅವರು ನಮ್ಮ ಚಿಕ್ಕಬಳ್ಳಾಪುರದವರೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಬಾರಿಗಳು ಕಳಿಸ್ಕೊಡ್ತಾರೆ. ತದನಂತರ ಅವ್ರು ಯಾರೂ ಒಳಗಡೆ ಹೋಗೋದಿಲ್ಲ. 100% ಇದು ಸತ್ಯ. ಯಾಕಂದ್ರೆ ನಾವು ವಾಸ್ತವಾಂಶ ಇಲ್ದಿದ್ರೆ ಯಾವತ್ತೂ ಡಾಕ್ಯುಮೆಂಟ್ ಇಲ್ದಿದ್ದು ಮಾತಾಡೋದೇ ಇಲ್ಲ. ಎಲ್ಲ ನಮ್ಮವರೆಲ್ಲ ಬಂದು ವಿಷಯ ಹೇಳಿದ್ಮೇಲೆ ನಾವು ಇವತ್ತು ಪ್ರೆಸ್ ಮೀಟ್ ಇಡ್ತಾ ಇರೋದು. ಅವ್ರನ್ನ ಕೇಳಿ ಹೌದೋ ಇಲ್ವೋ ಅಂದ್ಬಿಟ್ಟು ಅಷ್ಟೇ. ನೀವು, ಇದು ಸತ್ಯ. ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ಗಳು ಉಟ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ, ಒಕ್ಕಲಿಗರು ಲೀಡರ್ ಆಗೋದಿಕ್ಕೆ. ಒಬ್ಬ ಒಂದು ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದು ಕಡೆ ಚಪ್ಪಲಿ ಹೊಡೆಯೋರನ್ನ ಲೀಡರ್ಗಳು ಮಾಡೋದಿಕ್ಕೆ. ನಾನು ಬೇಲ್ ಕೊಡ್ತೀನಿ ಅಂತ. ಬೇಲ್ ಕೊಡೋದು ಇವ್ರಿಗೇನ ಸಮೀಪ ಗೊತ್ತಿರೋದು? ಯಾರು ಮಾಡಿಸಿದ್ದಾರೆ ಅವ್ರನ್ನ ಎತ್ಕೊಂಡೋಗಿ ಒಳಗಡೆ ಆಗ್ಬೇಕು ಫಸ್ಟು. ಮಾಡಿಸಿರೋರು ಯಾರು? ಕುಮ್ಮಕ್ಕೆ ಕೊಟ್ಟವರು ಯಾರು? ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ದರು. ಅವ್ರ ಪಾಡಿಗೆ ಅವರಿದ್ದರು. ಯಾರ್ಯಾರನ್ನ ಎಲ್ಲೆಲ್ಲಿ ಕುಡಿಸಿ ಏನೇನು ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳಿಸಿದ್ದೀರಾ? ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡಬೇಕು ಅಂತೀರಾ? ಯಾರ ಮೇಲೆ FIR ಮಾಡಬೇಕಾಗಿರೋದು? ನಿಮ್ಮ ಮೇಲೆ ಮಾಡಿಸ್ತೀವಿ. ಸತ್ಯವಾಗೆಲ್ಲ ಆಚೆ ಬರ್ತದೆ. ಸಂದೀಪ್ ರೆಡ್ಡಿರವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮಗೂ ಅಲ್ಲ ನಮಗೂ ಬರ್ತದೆ ಮಾಡೋದಕ್ಕೆ. ಆ ರೀತಿ ಮಾಡಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ. ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ರಾಜಕಾರಣ ಮಾಡೋದಕ್ಕೆ ಬಂದಿರೋದು ನಾವು. ಏನೇ ಮಾಡಿದ್ರು ಮನೆ ಹತ್ರ ಹೋಗಿ ಸರ್ವಿಸ್ ಮಾಡ್ತಾ ಇದ್ದೀವಿ, ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡ್ತಾ ಇದ್ದೀವಿ. ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ. ಎಂತೆಂಥವ್ರು ಹೊರಟೋಗಿದ್ದಾರೆ, ನೀವು ಹೋಗಿದ್ದೀರಾ. ಕುಮಾರಸ್ವಾಮಿ ಅವ್ರಿಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಏನಾದರೂ ಮೆಸೇಜ್ ಮಾಡಿ, ಏನಾದರೂ ಮಾಡ್ಕೊಳ್ಳಿ, ಚಿಕ್ಕಬಳ್ಳಾಪುರವನ್ನು ಬೇರೆ ರೀತಿ ಮಾಡೋಕ್ಕೆ ಹೋಗಬೇಡಿ ಸ್ವಾಮಿ. ಚಿಕ್ಕಬಳ್ಳಾಪುರವನ್ನಾಗೇ ಬಿಡಿ. ಯಾವ ಕಾರ್ಯಕರ್ತರಿಗೂ ಏನೂ ಮಾಡಲ್ಲ ನೀವು. ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೊಬೇಕು. ಯಾರಿಗೂ ಅವತ್ತಿಂದ ಇದುವರೆಗೂ ಇಡೀ ನಮ್ಮ ಜೀವನ ನಾವು